ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶರಭ್ಯಶ್ಚ ರಾಹುವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾ ಅದ್ಯುಮದ್ವಿಭಾತಿ ಕ್ರತೋ ಮಜ್ಜನೇಷು ಯದ್ದೀದಯಚ್ಛವ ಸರುತ ಪ್ರಜಾತ ತದಸ್ಮಾ ಸುದ್ರವಿನಂದೇಹಿ ಚಿತ್ರಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನಾವು ದ್ವಾದಶ ರಾಶಿಗಳ ಬಗ್ಗೆ ವಿಚಾರವನ್ನು, ಅದೇ ರೀತಿ ಸಂಖ್ಯಾಶಾಸ್ತ್ರದ ಬಗ್ಗೆ ವಿಚಾರಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಫಲಗಳನ್ನು ವಿವರಗಳ ಸಹಿತವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. 2025ರಲ್ಲಿ ಇನ್ನೇನು ಕೆಲವು ದಿನಗಳು, ಅಂದರೆ ಒಂದು 20ರಿಂದ 25 ದಿನಗಳು ಮಾತ್ರ ಹೊಸ ವರ್ಷಕ್ಕೆ ಬಾಕಿ ಇರತಕ್ಕಂಥ ಕಾಲ ಅಂತ ಹೇಳಬಹುದು. 25 ದಿನಗಳ ನಂತರ 2025ರ ನೂತನ ವರ್ಷ ಪ್ರಾರಂಭವಾಗುತ್ತೆ. ನಮಗೆ ಯುಗಾದಿ ಹಬ್ಬದ ನಂತರ ಹೊಸ ವರ್ಷ ಅಂತೇಳಿ ಪಂಚಾಂಗ ಶ್ರವಣವನ್ನು ಮಾಡಿ ಆದ ನಂತರ ಹೊಸ ವರ್ಷ ಅಂತೇಳಿ ಯುಗಾದಿ ನಂತರ ನಾವು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಕ್ರಮವಾಗಿ ಬಂದಿದೆ. ಈ 2025ರಲ್ಲಿ ಈ ದ್ವಾದಶ ರಾಶಿಗಳ ಮೇಲೆ ಗುರುವಿನ ಪ್ರಭಾವ ಯಾವ ರೀತಿ ಬೀಳುತ್ತೆ ಅಂಥೇಳಿ ಅದರ ಬಗ್ಗೆ ವಿಚಾರಗಳನ್ನು ನಾವು ನೋಡಿದಾಗ, ಗುರುವಿನ ಬಲ ಅಂತೇನು ಹೇಳ್ತೀವಿ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಒಂದು ಉಪನಯನ ಆಗಿರಬಹುದು, ಅಥವಾ ಮದುವೆ ಆಗ್ತಕ್ಕಂಥ ಸಂದರ್ಭ ಆಗಬಹುದು, ಒಂದು ಗೃಹ ಪ್ರವೇಶ ಅಂತ ಆಗ್ಬೋದು, ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಪಂಚಾಂಗದಲ್ಲಿ ಆ ವ್ಯಕ್ತಿಗೆ ಗುರುಬಲ ಇದೆಯಾ ಇಲ್ಲವಾ ಅಂತ ಜ್ಯೋತಿಷ್ಯಗಾರರು ನಿರ್ಧಾರವನ್ನು ಮಾಡಿ, ಗುರುಬಲ ಇತ್ತು ಅಂದಾಗ ಕೆಲಸ ಆದಷ್ಟು ಬೇಗ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ, ಗುರುಬಲ ಇಲ್ಲ ಅಂದಾಗ ಸ್ವಲ್ಪ ತಡ ಆಗುತ್ತೆ ಅಂತೇಳಿ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸರಿ, ಗುರುಬಲ ಇದ್ದಾಗ ಏನೆಲ್ಲ ನಮಗಾಗತ್ತೆ ಅಂದರೆ, ವಿವಾಹದಲ್ಲಿ ಆಗ್ತಕ್ಕಂಥ ಪ್ರಗತಿ ಸ್ವಲ್ಪ ಬೇಗ ಆಗ್ತಕ್ಕಂಥದ್ದು ಆಗಬಹುದು. ಜಾತಕಗಳ ಹೊಂದಾಣಿಕೆ ಸ್ವಲ್ಪ ಬೇಗ ಆಗಿ ಮನೆಯಲ್ಲಿ ಹುಡುಗ ಅಥವಾ ಹುಡುಗಿ ಕಡೆ ಇಬ್ಬರು ಕಡೆ ಮನೆಯಲ್ಲಿ ಎಲ್ಲರೂ ಒಪ್ಪಿಕೊಂಡು ಯಾವುದೇ ಅಡೆತಡೆಗಳು ಇಲ್ಲದಿರ ಮದುವೆ ಆಗಬೇಕು ಅಂದಾಗ ಈ ಗುರುವಿನ ಬಲ ಅಂತ ಏನು ಹೇಳ್ತೀವಿ, ಅದು ಗುರುವಿನ ಬಲ ಇದ್ದಾಗ ಈ ರೀತಿಯ ಒಂದು ಪ್ರಕ್ರಿಯೆ ಅಂತೇನು ಹೇಳ್ತೀವಿ, ಯಾವುದೇ ರೀತಿಯ ಅಡೆತಡೆಗಳು ಬರೋದಕ್ಕೆ ಚಾನ್ಸು ಅಲ್ಲಿ ಇರೋದಿಲ್ಲ. ಬೈ ಚಾನ್ಸ್ ಗುರುಬಲ ಇಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ಪ್ರೋಸೆಸ್ಸು ಅಂತೇನು ಹೇಳ್ತೀವಿ, ನಿಧಾನ ಆಗ್ತಕ್ಕಂಥದ್ದು ಕಾರಣ ಆಗುತ್ತೆ. ಒಂದು ಮನೆ ಕಟ್ತಕ್ಕಂಥ ಒಂದು ಸಂದರ್ಭ ಬರಬಹುದು. ಯಾವೆಲ್ಲ ಒಂದು ಅನುಕೂಲಗಳು ಆಗುತ್ತೆ ಅಂದರೆ, ಸಪೋಸ್ ಒಂದು ಬ್ಯಾಂಕಲ್ಲಿ ನಾವು ಸಾಲ ಮಾಡೋಕ್ಕೆ ಅಪ್ಲೈ ಮಾಡಿರ್ತೀವಿ, ಗುರುಬಲ ಇದ್ದಾಗ ಸ್ವಲ್ಪ ಬೇಗ ಪ್ರೋಸೆಸ್ ಆಗಿ ಆಗ್ತಕ್ಕಂಥ ಒಂದು ಹಣ ಬೇಗ ಸಿಕ್ಕಿ ಒಂದು ಮನೆ ಕಟ್ತಕ್ಕಂಥದ್ದು ಪ್ರೋಸೆಸ್ಸು ಬೇಗ ಆಗ್ತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ. ಗುರುಬಲ ಇಲ್ಲ ಅಂದಾಗ ಸ್ವಲ್ಪ ಪ್ರೋಸೆಸ್ ನಿಧಾನ ಆಗಿ ಆಗ್ತಕ್ಕಂಥ ಕೆಲಸ ಒಂದು 4 ತಿಂಗಳು ಅಥವಾ 6 ತಿಂಗಳು ಕಾಯುವಂಥ ಒಂದು ಸಮಯ ಬೇಕಾಗಬಹುದು. ಉಪನಯನಕ್ಕೂ ಸಹ ಇದೇ ರೀತಿಯ ಒಂದು ಗುರುವಿನ ಬಲ ಇದ್ದಾಗ ಉಪನಯನವನ್ನು ಮಾಡಬೇಕು ಅಂತ ವೇದದಲ್ಲಿ ಅದೇ ರೀತಿಯ ಜ್ಯೋತಿಷ್ಯದಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ, ಆ ಗುರುವಿನ ಬಲ ಇದ್ದಾಗ ನಮಗೆ ಪಾಸಿಟಿವ್ ಅಂತೇನು ಹೇಳ್ತೀವಿ, ಎನರ್ಜಿ ಜಾಸ್ತಿ ಆಗುತ್ತೆ, ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ನಾವು ಮಾಡಬಹುದು ಅಂತ. ಇಷ್ಟೆಲ್ಲ ಮೂಲ ಉದ್ದೇಶ. ಗುರುವಿನ ಬಲ ನಮಗೆ ಜಾತಕದಲ್ಲಿ ಇದ್ದಾಗ ಮಾಡ್ತಕ್ಕಂಥ ಕೆಲಸಗಳು ಸುಗಮವಾಗಿ ಬೇಗ ಈಡೇರುತ್ತವೆ ಅನ್ನೋ ಒಂದು ರೀಸನ್ ಅಂತೇನು ಹೇಳ್ತೀವಲ್ಲ, ಅದರಿಂದ ಆ ಗುರುವಿನ ಬಲ ಅನ್ನೋದು ಅದಕ್ಕೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸರಿ, ಈ 12 ರಾಶಿಗಳಿಗೆ ನಮಗೆ ಪ್ರತಿ ವರ್ಷವೂ ಗುರುಬಲ ಸಿಗುತ್ತಾ ಅಂತ ನಾವು ಯೋಚನೆ ಮಾಡಿದಾಗ ಖಂಡಿತವಾಗಿ 12 ರಾಶಿಗಳಿಗೆ ಗುರುಬಲ ಯಾವಾಗೂ ಸಿಗೋದಿಲ್ಲ.
ಕಾರಣ ಏನಪ್ಪ ಅಂದರೆ ಗುರುವಿನ ಚಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು 3 ಅಥವಾ 4 ರಾಶಿಯವರೆಗೆ ಮಾತ್ರ ಗುರುಬಲ ಇರ್ತಕ್ಕಂಥದ್ದು ವಾಸ್ತವವಾಗಿ ಪ್ರತಿ ವರ್ಷ ನಡೆದುಕೊಂಡು ಬರತಕ್ಕಂಥ ಒಂದು ಕ್ರಮ ಇರುತ್ತೆ. ಅದು ಬಿಟ್ಟು ಸಾಮಾನ್ಯವಾಗಿ ಎಲ್ಲ 12 ರಾಶಿಯವರಿಗೆ ಗುರುಬಲ ಯಾವಾಗೂ ಸಿಗೋದಕ್ಕೆ ಚಾನ್ಸು ಇಲ್ಲ. ಹಾಗಾಗಿ ಈ 2024 ಮುಕ್ತಾಯದ ಹಂತದಲ್ಲಿದೆ. 2025ರಲ್ಲಿ 3 ರಾಶಿಯವರಿಗೆ ಒಳ್ಳೆಯ ಗುರುಬಲ ಬರ್ತಕ್ಕಂಥ ಸನ್ನಿವೇಶ ಮುಂದೆ ಕಾಣಿಸ್ತಾ ಇದೆ. ಏನಾಗತ್ತೆ ಆ ಗುರುಬಲ ಬಂತು ಅಂತ ಅಂದಾಗ ಅವರಿಗೆಲ್ಲ ಅಂದರೆ ಇನ್ನು 3 ರಾಶಿಯವರಿಗೆ ಅಂತ ನಾವು ಆಲ್ರೆಡಿ ಕ್ಲೂ ಕೊಟ್ಟಿದ್ದೀವಿ. ಆ 3 ರಾಶಿಯವರಿಗೆ ಒಳ್ಳೆಯ ಅವರೇನು ಅಂದ್ಕೊಂಡಿರ್ತಾರೆ ಕೆಲಸಗಳು ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳ್ತೇವಲ್ಲ, ಆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಅವರಿಗೆ ಸಾಕಷ್ಟುವಾಗಿ ಆ ಗುರುವಿನ ಆಶೀರ್ವಾದದಿಂದ ಅವರಿಗೆ ಅದೃಷ್ಟದ ಮೇಲೆ ಅದೃಷ್ಟ ಹುಡುಕಿಕೊಂಡು ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ. ಬೃಹಸ್ಪತಿ ಅಂದರೆ ದೇವಗುರು, ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಗ್ರಹ ಎಂದರೆ ಗುರು ಅಂತ ಹೇಳ್ತೀವಿ. ಆ ಗುರುವಿನ ಪ್ರತಿ ಚಲನೆ ಮಾಡ್ತಕ್ಕಂಥ ರಾಶಿಗಳ ಮೇಲೆ 3ರಿಂದ ಅಥವಾ 4 ರಾಶಿಗಳಿಗೆ ಮಾತ್ರ ಗುರುಬಲ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಬರುತ್ತೆ. ಇದೇ ರೀತಿಯಲ್ಲಿ ಆ ಬೃಹಸ್ಪತಿ ಅಂತ ಏನು ಹೇಳ್ತೀವಿ, ಈ 9 ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಗ್ರಹ ಅಂತ ಗುರುತಿಸಲಾಗಿದೆ. ಅದೇ ರೀತಿ ಆ ಗುರುವಿನ ಚಲನ ಪ್ರತಿ ರಾಶಿಗಳ ಮೇಲೆ ಬಿದ್ದಾಗ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ, ಅದೇ ರೀತಿ ಪ್ರಪಂಚದಲ್ಲಿ ಸಹ ಮಾರ್ಪಾಡುಗಳು ರಾಜಕೀಯ ಕ್ಷೇತ್ರದಲ್ಲಿ ಆಗಬಹುದು, ಸಿನಿಮಾ ರಂಗದಲ್ಲಾಗ್ಬೋದು, ವಿದ್ಯಾ ಕ್ಷೇತ್ರದಲ್ಲಾಗ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ಗುರುವಿನ ಪ್ರಭಾವ ಅನ್ನೋದು ಸಾಕಷ್ಟು ವ್ಯತಿರಿಕ್ತ ಪರಿಣಾಮ, ಕೆಟ್ಟ ಪರಿಣಾಮವೂ ಸಹ ಆಗಬಹುದು, ಒಳ್ಳೆಯ ಪರಿಣಾಮ ಸಹ ಬೀರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ. ಹಾಗಾಗಿ ಗುರುವಿನ ಬಲ ಅಂದರೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಗುರುವಿನ ಬಲ ಇದ್ದಾಗ ನಮಗೆ ಒಳ್ಳೆಯ ಒಂದು 100 ಆನೆ ಬಲ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳು ತುಂಬ ಬೇಗ ಕೆಲಸ ಸುಗಮವಾಗಿ ಈಸಿಯಾಗಿ ಆಗೋದಕ್ಕೆ ಒಂದು ಪ್ರೇರೇಪಣೆ ಅಂತ ಹೇಳ್ತೀವಿ. ಆ ಪ್ರೇರೇಪಣೆಯಿಂದ ಆ ಕೆಲಸಗಳು ಸುಗಮವಾಗಿ ಸಾಗಿಕೊಂಡು ಹೋಗುತ್ತೆ. ಸರಿ, 2025ರಲ್ಲಿ 3 ರಾಶಿಯವರಿಗೆ ಗುರುಬಲ ಇದೆ ಅಂತ ಹೇಳಿದ್ದೇವೆ. ಮುಂದಿನ 2025ರಲ್ಲಿ ಪ್ರಸ್ತುತ 2024ರಲ್ಲಿ ಗುರುವು ವೃಷಭ ರಾಶಿಯಲ್ಲಿ ಇದ್ದಾನೆ. ಮುಂದಿನ 25ರಲ್ಲಿ ವೃಷಭ ರಾಶಿಯಿಂದ ಗುರುವು ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. 2025ರಲ್ಲಿ ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದ 3 ರಾಶಿಯವರಿಗೆ ಒಳ್ಳೆಯ ಗುರುಬಲ ಸಿಗತಕ್ಕಂಥ ಸಂದರ್ಭ ಬರುತ್ತೆ. ಇದರಿಂದ ಅವರಿಗೆಲ್ಲ ಏನೇನು ಸಿಗುತ್ತೆ, ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಧನ, ಒಳ್ಳೆಯ ಸಂಪತ್ತು, ಐಶ್ವರ್ಯ ಆಗಿರಬಹುದು, ಒಳ್ಳೆಯ ಮನೆ ಆಗಿರ್ಬೋದು, ಐಷಾರಾಮಿ ಜೀವನ ಆಗಿರ್ಬೋದು, ಒಳ್ಳೆಯ ಒಂದು ಕುಟುಂಬ ಏನು ಬೇಕು ಅಂತ ಆಸೆ ಪಟ್ಟಿರ್ತಾರೆ, ಒಳ್ಳೆಯ ಸಂಗಾತಿ ಆಗಿರ್ಬೋದು, ಒಳ್ಳೆಯ ಸಂತಾನ ಆಗಿರಬಹುದು, ಈ ರೀತಿಯಾಗಿ ಒಳ್ಳೆಯ ಫೆಸಿಲಿಟಿ ಅಂತ ಹೇಳ್ತೇವಲ್ಲ, ಈ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಭೋಗಭಾಗ್ಯಗಳೆಲ್ಲ ಈ ಗುರುವಿನ ಅನುಗ್ರಹದಿಂದ ಈ ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತದೆ. ಇದರಲ್ಲಿ ಸಂಶಯ ಇಲ್ಲ. ಸರಿ, ಯಾವುದು ಆ 3 ರಾಶಿಯವರು ಅಂತ ನಾವು ಒಮ್ಮೆ ಅವಲೋಕನವನ್ನು ಮಾಡಿದಾಗ ಮೊದಲನೆಯದಾಗಿ ಇರ್ತಕ್ಕಂಥದ್ದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆಕಸ್ಮಿಕ ಧನ ಲಾಭವಾಗ್ತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅದೇ ರೀತಿಯಾಗಿ ಅವರು ಇಷ್ಟು ದಿನ ಏನೆಲ್ಲ ಕೆಲಸಗಳು ಮಾಡಿಕೊಂಡಿರ್ತಾರೆ ಆ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗತಕ್ಕಂಥ ದಿನಗಳು ಹತ್ತಿರದಲ್ಲೇ ಇದೆ. ಒಳ್ಳೆಯ ಸಂತೋಷ ಪಡ್ತಕ್ಕಂಥ ಸಮಯ ಕೂಡ ಅವರಿಗೆ 2025ರಲ್ಲಿ
ಖಂಡಿತವಾಗಿ ಬರುತ್ತದೆ. ಇವರು ಆಡ್ತಕ್ಕಂಥ ಒಂದು ಮಾತು ಅಂತೇನು ಹೇಳ್ತೀವಿ, ಆ ಮಾತುಗಳು ಒಳ್ಳೆಯ ಹಿತವಚನ ಅಂತೇನು ಹೇಳ್ತೀವಿ, ಆ ಹಿತವಚನಗಳಿಂದ ಒಳ್ಳೆಯ ಇಂಪ್ರೆಸ್ ಆಗ್ತಕ್ಕಂಥ ಸಂದರ್ಭಗಳು ಸಹ ಇವರ ಮಾತುಗಳಿಂದ ಆಡಿ ಜನರನ್ನು ಒಳ್ಳೆಯ ಮನಸೊರೆಗೊಂಡು ಮಾಡ್ತಕ್ಕಂಥ ಒಂದು ವಾತಾವರಣ ಈ ವೃಷಭ ರಾಶಿಯವರಿಗೆ 2025ರಲ್ಲಿ ಗುರುವಿನ ಅನುಗ್ರಹದಿಂದ ಖಂಡಿತವಾಗಿ ಸಿಗುತ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯದಲ್ಲಿ ವಿವಾಹ ಆಗಿಲ್ಲ ಅಂದ ಪಕ್ಷದಲ್ಲಿ, ವೃಶ್ಚಿಕ ರಾಶಿಯವರು ವಿವಾಹ ಆಗಬೇಕು ಅಂತ ಇದ್ದಲ್ಲಿ ಖಂಡಿತವಾಗಿ ವಿವಾಹ ಸಫಲತೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತದೆ. ವಿವಾಹ ಆಗಿದ್ದಲ್ಲಿ ಜೀವನದಲ್ಲಿ ಒಳ್ಳೆಯ ದಾಂಪತ್ಯ ಸಂತೋಷ ಸುಖವನ್ನು ತರಲಿದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ಬೇರೆ ಯಾವುದಾದರೂ ವ್ಯಾಪಾರ ಅಥವಾ ಷೇರು ಮಾರ್ಕೆಟು ಅಂತೇನು ಹೇಳ್ತೇವೆ, ಈ ರೀತಿಯಾಗಿ ಬಿಸ್ನೆಸ್ ಮಾಡ್ತಕ್ಕಂಥ ಸಂದರ್ಭಗಳು ಸಹ ಹೆಚ್ಚಿನ ರೂಪದಲ್ಲಿ ಲಾಭವನ್ನು ತಂದುಕೊಡ್ತಕ್ಕಂಥ ಸಂದರ್ಭಗಳು ಈ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಖಂಡಿತವಾಗಿ ನಡೆಯುತ್ತದೆ. ಇವರು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು, ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ, ಅವೆಲ್ಲ ದೂರವಾಗಿ ಒಳ್ಳೆಯ ನೆಮ್ಮದಿಯೂ ಸಹ ಈ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಖಂಡಿತವಾಗಿ ದೊರಕುತ್ತದೆ. ಅದೇ ರೀತಿ ಹಣದ ಹರಿವು ಜಾಸ್ತಿಯಾಗಿ ಕೆಲಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಂಡು ಉದ್ಯೋಗದಲ್ಲಿ ಬಡ್ತಿಯನ್ನು ಸಹ ಕಾಣ್ತಕ್ಕಂಥ ಸಂದರ್ಭಗಳು ಈ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಖಂಡಿತವಾಗಿ ಆಗ್ತಕ್ಕಂಥ ಸಂದರ್ಭಗಳು ಅತಿ ಹತ್ತಿರದಲ್ಲೇ ಇದೆ ಅಂತ ಹೇಳಬಹುದು. ಮೂರನೆಯದು ಯಾವುದಪ್ಪ ಅಂದರೆ ಮೀನರಾಶಿ ಅಂತ. ಮೀನರಾಶಿ ಅಂದರೆ ಮೀನರಾಶಿಗೆ ಅಧಿಪತಿ ಬಂದು ಗುರುನೇ ಆಗ್ತಾನೆ. ಹಾಗಾಗಿ ಗುರುವಿನ ಸಂಚಾರ ಬದಲಾವಣೆಯಿಂದ 2025ರಲ್ಲಿ ಈ ಮೀನರಾಶಿಯವರಿಗೂ ಸಹ ಒಳ್ಳೆಯ ಸುಖ ಹಾಗೂ ಸಮೃದ್ಧಿ ಅಂತ ತುಂಬ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಇವರಿಗೆ ಮೀನರಾಶಿಯವರಿಗೆ ವಾಹನ ತಗೊಳ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ನೂತನ ಮನೆಯ ಗೃಹ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭಗಳು ಖಂಡಿತವಾಗಿ ಬರುತ್ತೆ. ಅದೇ ರೀತಿಯಾಗಿ ಬಡ್ತಿ, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂತೇನು ಹೇಳ್ತೀವಿ, ಆ ಪ್ರಮೋಷನ್ ಕೂಡ ಸಿಗ್ತಕ್ಕಂಥ ಸಂದರ್ಭಗಳು ತುಂಬ ಬೇಗ ಸಿಗುತ್ತೆ. ಅದೇ ರೀತಿ ಇನ್ಕ್ರಿಮೆಂಟಲ್ ಸಂಬಳದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಪಾಸಿಟಿವ್ ಆಗಿ ಜಾಸ್ತಿಯಾಗಿ ಒಳ್ಳೆಯ ಕೆಲಸದಲ್ಲಿ ಸಹ ವಿದೇಶಕ್ಕೆ ಆಫರ್ ಬರ್ತಕ್ಕಂಥ ಸಂದರ್ಭಗಳು ಸಹ ಈ ಮೀನರಾಶಿಯವರಿಗೆ ಹುಡುಕಿಕೊಂಡು ಬರ್ತಕ್ಕಂಥ ಅವಕಾಶಗಳು 2025ರಲ್ಲಿ ಖಂಡಿತವಾಗಿ ನಡೆಯುತ್ತದೆ. ಅಂದರೆ ಈ ಮೂರು ರಾಶಿಯವರಿಗೆ 2025ರಲ್ಲಿ ಗುರುವಿನ ಸಂಚಾರ ಬದಲಾವಣೆಯಿಂದ ಗುರುಬಲ ಬರೋ ಒಂದು ಕಾರಣದಿಂದ ಇವೆಲ್ಲ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸುಖ ಸೌಖ್ಯಗಳು ಅಂದರೆ ವಾಹನ ಯೋಗ, ಮನೆ ಯೋಗ, ಒಳ್ಳೆಯ ವಿದ್ಯಾ ಯೋಗ ಆಗಿರಬಹುದು, ವಿದೇಶ ಯೋಗ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಆರೋಗ್ಯ, ಮೈನ್ ಬೇಕಾಗಿರ್ತಕ್ಕಂಥ ಒಳ್ಳೆಯ ಆರೋಗ್ಯ, ಇವೆಲ್ಲವೂ ಸಹ ಗುರುವಿನ ಒಂದು ಬದಲಾವಣೆಯಿಂದ ಈ ಮೂರು ರಾಶಿಯವರಿಗೆ 2025ರಲ್ಲಿ ಖಂಡಿತವಾಗಿ ಸಿಗುತ್ತದೆ. ಹಾಗಾಗಿ ಎಲ್ಲರಿಗೂ ಆ ಗುರುವಿನ ಅನುಗ್ರಹ ಸಿಗಲಿ. ಮುಂದಿನ 2025ರಲ್ಲಿ ಈ ದ್ವಾದಶ ರಾಶಿಗಳ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಗುರುವಿನ ಪರಿಪೂರ್ಣ ಅನುಗ್ರಹ ಸಿಗಲಿ ಮತ್ತು ಈ ಮೂರು ರಾಶಿಯವರು ಏನೇನೆಲ್ಲ ಅನುಭವಿಸ್ತಾರೆ ಒಳ್ಳೆಯ ಫಲಗಳು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ದ್ವಾದಶ ರಾಶಿಯವರೆಗೂ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇಂದಿನ ದಿವಸ 2025ರಲ್ಲಿ ಮೂರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ, ಗುರುವಿನ ಅನುಗ್ರಹ ಸಿಗುತ್ತೆ ಅಂತೇಳಿ ಖಂಡಿತವಾಗಿ ಹೇಳ್ತಾ ಇದ್ದೀವಿ. 2025ರಲ್ಲಿ ಈ ಮೂರು ರಾಶಿಯವರಿಗೆ ಒಳ್ಳೆಯ ಗುರುಬಲ ಬರೋ ಒಂದು ಕಾರಣದಿಂದ ನೀವೇನೆಲ್ಲ ಇಷ್ಟು ದಿನ ಕನಸನ್ನು ಕಾಣಿರ್ತೀರ, ಆ ಕನಸು ನನಸಾಗ್ತಕ್ಕಂಥ ಸಂದರ್ಭ ಖಂಡಿತವಾಗಿ ಈ ಮೂರು ರಾಶಿಯವರಿಗೆ 2025ರಲ್ಲಿ ನಿಮ್ಮ ಮುಂದೆ ಕನಸು ನನಸಾಗ್ತಕ್ಕಂಥ ಸಂದರ್ಭ ತುಂಬ ದೂರ ಇಲ್ಲ, ತುಂಬ ಹತ್ತಿರದಲ್ಲೇ
ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ನೀವೆಲ್ಲ ಏನೆಲ್ಲ ಇಷ್ಟು ದಿನ ಆಸೆಗಳನ್ನ ಪಟ್ಟಿದ್ದೀರಾ, ಆ ಆಸೆಗಳಿಗೆ ಪ್ರತಿಫಲ ಭಗವಂತ ಆ ಗುರು ಬೃಹಸ್ಪತಿ ಸಂಪೂರ್ಣವಾದ ಅನುಗ್ರಹವನ್ನು ಕೊಟ್ಟು ಕಾಪಾಡ್ತಾನೆ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿತವಾಗಿ ಹೇಳಬಹುದು. ಹಾಗಾಗಿ ಈ ದ್ವಾದಶ ರಾಶಿಗಳ ಮುಂದಿನ ಜೀವನವು ಆ ಗುರುವಿನ ಪರಿಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗುವಂತಾಗಲಿ ಅಂತ ಹೇಳ್ತಾ, ಇಂದಿನ ಈ ಗುರುವಿನ ಅನುಗ್ರಹದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೆಲ್ಲ ಯಾವ ರೀತಿಯ ಒಳ್ಳೆಯ ಫಲಗಳನ್ನು, ಬೇರೆ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತೇಳಿ 2025ರಲ್ಲಿ ದ್ವಾದಶ ರಾಶಿಗಳ ಮೇಲೆ ಗುರುವಿನ ಪ್ರಭಾವ ಯಾವ ರೀತಿ ಇರುತ್ತೆ ಅಂತೇಳಿ ಅದರ ಒಂದು ಎಪಿಸೋಡ್ ಅಂತೇನು ಹೇಳ್ತೀವಿ, ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಮಾಡಿ ಅದರ ಬಗ್ಗೆ ಪ್ರಸ್ತಾಪನೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.